ಎಲ್ರಿಗೂ ಸ್ವಾಗತ. ವಾಸ್ತು ಸರಿಯಾಗಿಲ್ಲದಿದ್ದರೆ ಹಣ ನೆಮ್ಮದಿ ಎರಡರ ಹರಣವೂ ಆಗುತ್ತದೆ. ಅಂದರೆ ಹಣ ಎಷ್ಟೇ ಬಂದರೂ ಕೈಯಲ್ಲಿ ನಿಲ್ಲದೆ ನೀರಿನಂತೆ ವ್ಯಯವಾಗಿ ಬಿಡುತ್ತದೆ. ಇದಕ್ಕೆ ವಾಸ್ತುದೋಷವೂ ಕಾರಣ. ಆದರೆ ಕೆಲವು ಬದಲಾವಣೆ ಮಾಡಿಕೊಂಡರೆ ಮನೆಯಲ್ಲಿ ಹಣ ದುಪ್ಪಟ್ಟಾಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ಮನುಷ್ಯನಿಗೆ ನೆಮ್ಮದಿಯ ಬದುಕು ಮುಖ್ಯವಾಗುತ್ತದೆ. ಎಷ್ಟೇ ಕೆಲಸದ ಒತ್ತಡಗಳಿದ್ದರೂ ಮನೆಗೆ ಬಂದ ಮೇಲೆ ನೆಮ್ಮದಿ ಕಾಣಬೇಕು ಎಂಬುದು ಎಲ್ಲರ ಇಚ್ಛೆಯೂ ಆಗಿರುತ್ತದೆ. ಆದರೆ ಕೆಲವೊಮ್ಮೆ ಮನೆಗೆ ಬಂದರೂ ನೆಮ್ಮದಿ ಇರುವುದಿಲ್ಲ. ಮನೆಯಲ್ಲಿ ನೆಮ್ಮದಿ ನೆಲೆಸಿಲ್ಲವಾದರೆ ಅದಕ್ಕೆ ವಾಸ್ತುದೋಷವೂ ಕಾರಣ ಇರಬಹುದು. ಮನೆಯೆಂದ ಮೇಲೆ ವಾಸ್ತು ಬಹಳ ಮುಖ್ಯ. ಮನೆಗಳನ್ನು ಕಟ್ಟಿಸುವಾಗ ವಾಸ್ತು ನೋಡುವುದು ಸಹ ಅದಕ್ಕೆ. ದೇವರ ಕೋಣೆ, ಅಡುಗೆ ಮನೆ, ಬೆಡ್ರೂಮ್, ಬೆಂಕಿ ಉರಿಯುವ ಜಾಗ, ಬಾತ್ರೂಮ್ ಸೇರಿದಂತೆ ಎಲ್ಲವಕ್ಕೂ ನಿರ್ದಿಷ್ಟ ಜಾಗ ಎಂಬುದಿದೆ. ಆದರೆ ಕೆಲವರು ಹಣ, ಜಾಗದ ಉಳಿತಾಯ ಎಂಬ ಹೆಸರಿನಲ್ಲಿ ವಾಸ್ತು ನೋಡುವುದಿಲ್ಲ. ಮುಂದೆ ಇದಕ್ಕೆ ಸಾಕಷ್ಟು ಬೆಲೆ ತೆರಬೇಕಾಗುತ್ತದೆ ಎಂಬುದು ಆಗ ತಿಳಿದಿರುವುದಿಲ್ಲ. ಹೀಗಾಗಿ ಆರ್ಥಿಕವಾಗಿ ಲಾಭ ತರುವಂತೆ ಮನೆಯಲ್ಲಿ ಏನು ಬದಲಾವಣೆ ಮಾಡಬೇಕು ಎಂಬುದನ್ನು ನೋಡೋಣ. ಹೀಗೆ ಮಾಡಿ. ಮನೆಯಿಂದ ಹೊರಹರಿಯುವ ನೀರು ಸಮರ್ಪಕ ದಿಕ್ಕಿನಲ್ಲಿ ಹೋಗಬೇಕು. ಹೀಗಾಗದಿದ್ದರೆ ಹಣದ ಹರಿವಿನಲ್ಲಿ ಸಮಸ್ಯೆಯಾಗುವುದಲ್ಲದೆ ಆರ್ಥಿಕ ಕೊರತೆಯಾಗುತ್ತದೆ. ಮನೆಯಿಂದ ಹೊರ ಹೋಗುವ ನೀರು ದಕ್ಷಿಣ ಹಾಗೂ ಪಶ್ಚಿಮ ದಿಕ್ಕಿನ ಕಡೆ ಹರಿಯಬಾರದು. ಇದು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಹೋಗಬೇಕು. ಹೀಗೆ ಹೋದರೆ ಶುಭ ಫಲ ಲಭ್ಯವಾಗುತ್ತದೆ. ಹೀಗಾಗದಿದ್ದರೆ ಹಣದ ಕೊರತೆ ಉಂಟಾಗುವುದು. ಹಣ ಇಡುವ ಲಾಕರ್ ಅನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಬೇಕು. ಇದರಿಂದ ಆರ್ಥಿಕ ಲಾಭವಾಗುತ್ತದೆ, ಜೊತೆಗೆ ಹಣವೂ ಕೈಯಲ್ಲಿ ನಿಲ್ಲುತ್ತದೆ. ಇನ್ನೊಂದು ಬಹುಮುಖ್ಯ ವಿಚಾರವೆಂದರೆ ದಕ್ಷಿಣ ದಿಕ್ಕಿನಲ್ಲಿ ಹಣವನ್ನು ಯಾವುದೇ ಕಾರಣಕ್ಕೂ ಇಡಬಾರದು. ಹೀಗೆ ಇಡುವುದರಿಂದ ನಷ್ಟವಾಗುತ್ತದೆ. ಮಲಗುವ ಕೋಣೆಯ ಮೂಲೆಯಲ್ಲಿ ಮೆಟಲ್ ಸೇರಿದಂತೆ ಯಾವುದೇ ಲೋಹದ ವಸ್ತುಗಳನ್ನು ಇಡಬಾರದು. ಜೊತೆಗೆ ಬೆಡ್ರೂಮ್ನ ಮೂಲೆಯಲ್ಲಿ ಬಿರುಕು ಬಿಟ್ಟಿರಕೂಡದು. ಹೀಗಿದ್ದರೆ ಆರ್ಥಿಕ ನಷ್ಟ ತಲೆದೋರುತ್ತದೆ. ಮನೆಯೊಳಗೆ ಗೋಡನ್ನಲ್ಲಿ ಒಡೆದ ಪಾತ್ರೆಗಳನ್ನು ಇಟ್ಟುಕೊಳ್ಳಬಾರದು. ಮುರಿದ ಮಂಚ, ಬಳಸದ ಕಪಾಟುಗಳು ಇರಬಾರದು. ಒಂದು ವೇಳೆ ಇದ್ದರೆ ಆರ್ಥಿಕ ತೊಂದರೆ, ಖರ್ಚುಗಳು ಹೆಚ್ಚುತ್ತವೆ. ಮನೆ ನಲ್ಲಿಯಲ್ಲಿ ನೀರು ಸೋರಿಕೆಯನ್ನು ಮೊದಲು ತಡೆಯೊಡ್ಡಿ. ನೀರು ತೊಟ್ಟಿಕ್ಕುತ್ತಿದ್ದರೆ ವಾಸ್ತುದೋಷವಾಗುತ್ತದೆ. ಇದರಿಂದ ಗಂಭೀರ ಪ್ರಮಾಣದ ನಷ್ಟವಾಗುತ್ತದೆ. ಮನೆಯ ಮುಖ್ಯದ್ವಾರಕ್ಕೂ ಹಣಕ್ಕೂ ನೇರಾನೇರ ಸಂಬಂಧ ಇದೆ. ಇದರಲ್ಲಿ ದೋಷವಾದರೆ ವಾಸ್ತುವಿಗೆ ದೋಷ ಆದಂತೆಯೇ ಲೆಕ್ಕ. ದಕ್ಷಿಣ ದಿಕ್ಕಿಗೆ ಮನೆಯ ಮುಖ್ಯದ್ವಾರ ಇದ್ದರೆ ಯಾವಾಗಲೂ ಆರ್ಥಿಕ ತೊಂದರೆ ಆಗುತ್ತದೆ. ಅದಲ್ಲದೆ ಮುಖ್ಯದ್ವಾರದಲ್ಲಿ ಬಿರುಕುಗಳು ಕಾಣಿಸಿಕೊಂಡಿದ್ದೇ ಆದಲ್ಲಿ, ಇಲ್ಲವೇ ಸರಿಯಾಗಿ ತೆರೆದುಕೊಳ್ಳದಿದ್ದರೂ ಸಹ ಆರ್ಥಿಕವಾಗಿ ಭಾರಿ ಮಟ್ಟದ ಹಾನಿಯಾಗಲಿದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಎಂದಾದರೆ ಹಣವು ಕೈತುಂಬಾ ಬರುತ್ತದೆ. ಆದರೆ ಬಂದ ಹಣವು ಅಷ್ಟೇ ವೇಗವಾಗಿ ಖರ್ಚಾಗಿ ಬಿಡುತ್ತದೆ. ಬಾಡಿ ಹೋಗಿರುವ ಹೂವುಗಳನ್ನು ಮನೆಯೊಳಗೆ ಇಟ್ಟುಕೊಳ್ಳಬಾರದು. ಶೋಕೇಸ್ಗೆಂದೋ ಮನೆಯ ಸಿಂಗಾರಕ್ಕೆಂದೋ ತರುವ ಪ್ಲಾಸ್ಟಿಕ್ ವಸ್ತುಗಳಾದ ಹೂವು, ಗಿಡಗಳು ನೆಗೆಟಿವ್ ಎನರ್ಜಿಯನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.